ಎಲ್ರಿಗೂ ಇವತ್ತು ಹಾಗಲಕಾಯಿ ಸ್ಟಫ್ಡ್ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಈ ಥರ ಚಿಕ್ಕ ಚಿಕ್ಕ ಹಾಗಲಕಾಯಿ ಎತ್ಕೊಂಡು ಮಧ್ಯದಲ್ಲಿ ಈ ಥರ ಕಟ್ ಮಾಡಿ ಬೀಜ ತೆಗೆದುಬಿಡಬೇಕು. ಇವಾಗ ಬೀಜ ತೆಗ್ದಿದ್ದಾಗಿದೆ. ಒಂದು ಬೌಲಲ್ಲಿ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒಂದು ಅರ್ಧ ಅವರ್ ಬಿಟ್ಬಿಡಿ. ಇವಾಗ ಅರ್ಧ ಅವರ್ ಆಗಿದೆ. ಈ ನೀರೆಲ್ಲ ಹಿಂಡ್ಬಿಟ್ಟು ಇವಾಗ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಒಂದು ಫ್ಯಾನಲ್ಲಿ ಒಂದು ಸ್ವಲ್ಪ ಎಳ್ಳು, ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಅದೇ ಫ್ಯಾನಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಕೂಡ ಹುರ್ಕೊಂಡು ಪಕ್ಕಕ್ಕಿಡಿ. ಇವಾಗ ಒಂದು ಮಿಕ್ಸರ್ ಜಾರಲ್ಲಿ ಹುರ್ಕೊಂಡಿರೋ ಎಳ್ಳು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಅದೇ ಮಿಕ್ಸರ್ ಜಾರಲ್ಲಿ ಇವಾಗ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಅರಿಶಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಹಾಗಲಕಾಯಿಗೆ ಮಧ್ಯದಲ್ಲಿ ಈ ಥರ ತುಂಬಿಸ್ಬೇಕು ಮಸಾಲೆ ಎಲ್ಲ ತುಂಬಿಸ್ಬಿಟ್ಟು ಒಂದು ಫ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಈ ಥರ ತಿರ್ವು ಹಾಕಿದ್ರೆ ಹಾಗಲಕಾಯಿ ಫ್ರೈ ರೆಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ.